ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ನಾಗ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪೂಜಾ ಮೊದಲನೇದಾಗಿ ಎಲ್ಲ ನನ್ನ ಸ್ವಾಮಿ ಕುಟುಂಬದವರು ಶ್ರೀ ಸ್ವಾಮಿ ಸಮರ್ಥ. ಇವತ್ತಿನ ದಿನ ಅತ್ಯಂತ ಆನಂದದಿಂದ ನಮ್ಮ ಸ್ವಾಮಿ ಮಹಾರಾಜರು ನಿಮ್ಮೆಲ್ಲ ಒಳ್ಳೆ ಚರಣ ಆದಷ್ಟು ಜಲ್ದಿ ಪೂರ್ಣ ಮಾಡ್ಲತ್ತೇಳಿ ಸ್ವಾಮಿ ಮಹಾರಾಜರು ಚೆನ್ನಾಗಿ ಪ್ರಾರ್ಥನೆಯನ್ನು ಮಾಡುತ್ತಾ ಇವತ್ತಿನ ಒಂದು ಹೊಸ ವಿಡಿಯೋನ ಆರಂಭ ಮಾಡ್ಕೊಂಡು ಕೆಲವೊಂದು ಜನ ಕಮೆಂಟ್ ಮುಖಾಂತರ ಹಾಕಿರ ಮತ್ತೆ ಗುರುಚರಿತ್ರ ಗ್ರಂಥ ಇಲ್ಲ, ಸ್ವಾಮಿ ಚರಿತ್ರ ಗ್ರಂಥ ಇಲ್ಲ, ನಾವು ಯಾವ ರೀತಿ ಸೇವೆಯನ್ನು ಮಾಡಬೇಕು, ಅಥವಾ ಈ 7 ದಿನಗಳದಾಗ ನಮ್ಮ ಮನ್ಯಾಗ ಸಣ್ಣ ಮಕ್ಳು ಇದಾವೆ, ನಮ್ಮ ಮನ್ಯಾಗ ಅನೇಕ ಒಂದು ಅಡಚಣೆಗಳು ಇದಾವೆ, ನಾವು ಗುರುಚರಿತ್ರ ಪಾರಾಯಣ ಮಾಡೋಕ್ಕಾಗಲ್ಲ, ಅಂಥ ಟೈಮ್ದಾಗ ನಾವು ಯಾವ್ಯಾವ ಸೇವೆಗಳನ್ನ ಮಾಡ್ಬೇಕು ಅನ್ನೋದು ಒಂದು ಕಮೆಂಟ್ ಮುಖಾಂತರ ಹಾಕಿರಿ. ಇವತ್ತು ನಾನು ನಿಮ್ಗೆ ಹೇಳೋದಿಷ್ಟ, ಸೇವೆ ಮಾಡೋ ಮನೋಭಾವ ಇತ್ತಂದ್ರೆ ನೀವು ನಾಮಸ್ಮರಣೆಯನ್ನು ಕೂಡ ಮಾಡ್ಬೋದು. ಯಾಕಂದ್ರೆ ನಮ್ಮ ತಕ್ಕ ಯಾವುದೇ ಗ್ರಂಥ ಇಲ್ಲ, ಬುಕ್ ಇಲ್ಲ ಅಂದ್ರೆ ನಾವು ಅತ್ಯಂತ ಸರಳವಾದ ಸೇವೆ ಅಂದ್ರೆ ನಾಮಸ್ಮರಣೆ. ದಿಗಂಬರ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ ಈ ಮಂತ್ರದ ಕೂಡ ನೀವು ನಾಮಸ್ಮರಣೆ ಮಾಡ್ಬೋದು. ಇಲ್ಲ ಸ್ವಾಮಿ ಮಹಾರಾಜರ ನಾಮಸ್ಮರಣೆ 11 ಮಾಳ ಜಪ ಮಾಡ್ಬೋದು. ಗುರುದೇವ ದತ್ತ, ಶ್ರೀ ಗುರುದೇವ ದತ್ತ ಇದನ್ನು ಕೂಡ ನೀವು ನಾಮಸ್ಮರಣೆ ಮಾಡಬೇಕು. ಇನ್ನು ನಾವು ಗುರುಚರಿತ್ರ ಪಾರಾಯಣ ಮಾಡೋಕ್ಕಾಗಲ್ಲ ಅಥವಾ ಸ್ವಾಮಿ ಮಹಾರಾಜರ ಕೇಂದ್ರ ನಮ್ಮ ಸುತ್ತಮುತ್ತ ಇಲ್ಲ ನೋಡಿ, ಗುರುಚರಿತ್ರ 18ನೇ ಮತ್ತು 14ನೇ ಅಧ್ಯಾಯ ನೋಡಿ. ಇದು ಗ್ರಂಥ ನಾನು ನಿಮ್ಗೆ ಪ್ರತಿ ಸಲ ತೋರಿಸಿರ್ತೇನೆ. ಪ್ರತಿ ಗುರುವಾರ ಇದೇ ಗ್ರಂಥದ ನಾನು ನಿಮ್ಮ ಜೊತೆ ಲೈವ್ ಆಗಿ ಬಂದ ಗುರುಚರಿತ್ರ 14ನೇ ಮತ್ತು 18ನೇ ಅಧ್ಯಾಯದ ಸೇವೆಯನ್ನು ಕೂಡ ಮಾಡ್ತಿರ್ತೇನೆ. ಹಾಗಾಗಿ ನೀವು ಕೂಡ ಈ 7 ದಿನಗಳು ನಿನ್ನೆದು ಒಂದು ದಿನ ಅಂತೂ ಹೋಯಿತು, ಈ 6 ದಿನಗಳ ಕಾಲ ನಿಮ್ಗೆ ಯಾವಾಗ ನೀವು ಶ್ರವಣ ಕೂಡ ಮಾಡ್ಬೋದು ಅಥವಾ ಅದನ್ನು ಓದ್ಬೋದು, ಪಾರಾಯಣ ಕೂಡ ಮಾಡ್ಬೋದು. ನಿಮ್ಗೆ ಈಗ ಎಲ್ಲರ ಕಡೆ ಮೊಬೈಲ್ ಇರ್ತಾವೆ. ನೀವು ಗುರುಚರಿತ್ರ 14ನೇ ಮತ್ತು 18ನೇ ಅಧ್ಯಾಯ PDF ಅಂತ ಬಂದ್ರಂದ್ರೆ ಖಂಡಿತವಾಗಿ ಇದ್ರ PDF ಕನ್ನಡದ ಕೂಡ ಸಿಗ್ತಿರ್ತಾವೆ. ಹಾಗಾಗಿ ನೀವು ಅದನ್ನು ಕೂಡ ಪಾರಾಯಣ ಮಾಡಿ. ಯಾಕಂದ್ರೆ ಗುರುಚರಿತ್ರ ಪಾರಾಯಣದಾಗ ಈ ಎರಡು ಅಧ್ಯಾಯಗಳನ್ನ ಮೇರು ಮನೆ ಅಂತೇಳಿ ಗುರುತಿಸ್ತಾರೆ. ಗುರುಚರಿತ್ರ ಪಾರಾಯಣ ಮಾಡೋಕ್ಕಾಗಲಿಲ್ಲ ಅಂದರೂ ಈ 2 ಅಧ್ಯಾಯ ಓದೋದ್ರಿಂದ ನಮ್ಗೆ ಗುರುಚರಿತ್ರ ಪಾರಾಯಣ ಮಾಡಿದ ಸಂಪೂರ್ಣ ಫಲ ಸಿಗ್ತಿರ್ತೈತಿ, ಅಥವಾ ನಾವು ಜೀವನದಾಗ ಇರುವಂಥ ಕಷ್ಟಗಳು ದೂರ ಆಗ್ತಾವೆ. ಈ 2 ಅಧ್ಯಾಯಗಳನ್ನ 14ನೇ ಅಧ್ಯಾಯ ಸಂಕಷ್ಟ ದುಃಖ ಎಲ್ಲವನ್ನು ದೂರ ಮಾಡೋದು, 18ನೇ ಅಧ್ಯಾಯ ಆರ್ಥಿಕ ಅಡಚಣೆಗಳು ಸಂಕಷ್ಟಗಳು ದಾರಿದ್ರ್ಯ ಪರಿಹಾರ ಅಷ್ಟ ಐಶ್ವರ್ಯ ಪ್ರಾಪ್ತಿ ಅನ್ನೋದು ಇದ್ರಾಗೂ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಈ 2 ಅಧ್ಯಾಯಗಳನ್ನು ಕೂಡ ನಾವು ಈ 6 ದಿನ ಅಥವಾ ಕಂಟಿನ್ಯೂ ಆಗಿ ನಾವು ಈ ಸೇವೆಯನ್ನು ಮಾಡ್ತಾ ಹೋಗ್ಬೋದು. ಯಾಕಂದರೆ ಈ ಅಧ್ಯಾಯದಾಗಿರುವಂಥ ಶಕ್ತಿ ಅಷ್ಟಿದೆ. ಗುರುಚರಿತ್ರ ಪ್ರತಿಯೊಂದು ಅಧ್ಯಾಯ ಒಂದೊಂದು ಮಹತ್ವದ ಮಾಹಿತಿ, ಅದು ನಮ್ಮ ಜೀವನದಾಗ ಒಂದು ಸಂದೇಶವನ್ನು ಕೊಟ್ಟು ಹೋಗ್ತಿರ್ತೈತಿ. ಹಾಗಾಗಿ ಗುರುಚರಿತ್ರ ಪಾರಾಯಣ ಮಾಡೋಕ್ಕಾಗ್ದವ್ರ ಸರಳ ರೀತಿ ಈ ಸೇವೆಯನ್ನು ಮಾಡ್ಕೊಂಡು ನೋಡಿ, ನಮ್ಮ ಸೇವೆ ಮಾಡೋದಕ್ಕಿದೆ ಆದರೆ ಏನೋ ಒಂದು ಸಮಸ್ಯೆಗಳು ಇರ್ತವೆ, ಏನೋ ಒಂದು ಅಡಚಣೆಗಳು ಇರ್ತವೆ, ನಮ್ಮ ಸೇವೆಯಿಂದ ದೂರ ಉಳಿತಿರ್ತೇವೆ ಅಥವಾ ಸೇವೆ ನಮಗೆ ಮಾಡೋಕ್ಕಾಗಲ್ಲ, ಇಷ್ಟೆಲ್ಲ ನಿಯಮಗಳು ಪಾಲನೆ ಮಾಡೋಕ್ಕಾಗಲ್ಲ, ಗುರುಚರಿತ್ರ ಪಾರಾಯಣದ ಗುರುಚರಿತ್ರ ಗ್ರಂಥಗಳು ಸಮೀಪ ಇರಲ್ಲ ಅಥವಾ ಗ್ರಂಥನ ಮತ ಇರಲ್ಲ, ಈ ಎಲ್ಲ ಸಮಸ್ಯೆಗಳಿಂದ ನಾವು ಗುರುಚರಿತ್ರ ಪಾರಾಯಣ ಮಾಡ್ಕೋಬೋದು. ಹಾಗಾಗಿ ಹೆಚ್ಚಿನ ಪ್ರಮಾಣದಾಗ ಈ 1-2 ಅಧ್ಯಾಯಗಳ ಪಠಣ ಮಾಡಿ ನೀವು ಲಾಸ್ಟ್ ವಿಡಿಯೋ ನೋಡ್ರಿ ನಡೀತೈತೆ. ಆದ್ರೆ ಒಂದು ದಿನಾರ ಈ ಸೇವೆಯನ್ನು ಮಾಡಿರಿ. ಇನ್ನೊಂದು ಗುರುಚರಿತ್ರ ಅವತರಣಿಕ ಅಂತೇಳಿ ನಿತ್ಯ ಸೇವೆದಾಗ ಗ್ರಂಥ ಅಂದ್ರೆ ಶ್ಲೋಕ ಐತೆ. ಅಂದ್ರೆ ಗುರುಚರಿತ್ರ ಎಷ್ಟು ಅಧ್ಯಾಯಗಳು ಇದಾವಲ್ಲ 53 ಅಧ್ಯಾಯ, ಸಂಪೂರ್ಣ ಪ್ರತಿಯೊಂದು ಅಧ್ಯಾಯದ 2 ಲೈನ್ದಾಗ ಆ ಥರ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದನ್ನು ಕೂಡ ನೀವು ಪಠನೆ ಮಾಡ್ಬೇಕು. ಇನ್ನು ನಮ್ಗೆ ನಿತ್ಯ ಸೇವೆ ಮಾಡೋಕ್ಕಾಗಲ್ಪ ಅಥವಾ ಸ್ವಾಮಿ ಮಹಾರಾಜರ ಸ್ವಾಮಿ ಚರಿತ್ರೆ ಸಾರಾಮೃತ ಈ ಗ್ರಂಥ ಅತ್ಯಂತ ಮಹತ್ವದ ಗ್ರಂಥ ಐತಿ. ಸ್ವಾಮಿ ಮಹಾರಾಜರ ಆತ್ಮಹತ್ಯೆ ನಾವೆಲ್ಲರೂ ಗುರುತಿಸ್ತೇವೆ. ಈ ಗ್ರಂಥದ 21 ಪಾರಾಯಣ ಕೂಡ ಈಗ ಎಲ್ಲರ ಕಡೆಯಿಂದ ಆರಂಭ ಇದಾವೆ. ಹೆಚ್ಚಿನ ಪ್ರಮಾಣದಾಗ ಸೇವೆಯನ್ನು ಮಾಡ್ಕೋದಿರುತ್ತೆ ಭಾವಿಸ್ಕೋದೇನೆ. ಇನ್ನು ನಾವು ಈ 2 ಸೇವೆ ಅಥವಾ ಈ ಗುರುಚರಿತ್ರ 14ನೇ 18ನೇ ಅಧ್ಯಾಯ ಸೇವೆ ಆಗ್ಬೋದು, ಅಥವಾ ಗುರುಚರಿತ್ರ ಅವತರಣಿಕ ಒಂದು ಶ್ಲೋಕದ ಪಠನೆ ಆಗ್ಬೋದು. ಇಲ್ಲಪ್ಪ ಇದು 2 ಆಗಲಿಲ್ಲ ಸ್ವಾಮಿ ಚರಿತ್ರೆ ಸಾರಾಮೃತ, ಅನೇಕ ಸ್ವಾಮಿ ಭಕ್ತರಿಗೆ ಸ್ವಾಮಿ ಚರಿತ್ರೆ ಸಾರಾಮೃತ ಕನ್ನಡ ಸಿಗಕ್ಕದವು, ನೀವೆಲ್ಲರೂ ಕೂಡ ತರಿಸ್ಕೊಂಡಿರತ್ತ ಭಾವಿಸ್ಕೊಂಡೇನು. ಆ ಸೇವೆಯನ್ನು ಕೂಡ ನೀವು ಮಾಡ್ಬೋದು. ಈ 6 ದಿನಗಳದಾಗ ನೀವು ಪ್ರತಿದಿನ ಒಂದೊಂದು ಅಥವಾ ನೀವು ಒಂದು ಪಾರಾಯಣ ಪೂರ್ಣ ಆದ್ರೆ ಅಂದ್ರೆ ಒಂದು ಸಲ ಕೂತು ಅಂದ್ರೆ ಆ ಪಾರಾಯಣ ಪೂರ್ಣ ಮಾಡ್ದಂಗೆ ಪೂರ್ಣ ಮಾಡ್ದೆ ಹೇಳ್ದಂಗೆ ನೀವು ಸೇವೆಯನ್ನು ಮಾಡೋರಿದ್ರು ಕೂಡ ನೀವು ಮಾಡ್ಬೋದು. ಇಲ್ಲ ನಾವು ಬೆಳಗ್ಗೆ 7 ಅಧ್ಯಾಯ ಸಾಯಂಕಾಲ 7 ಅಧ್ಯಾಯ ಈ ರೀತಿ ಸೇವೆಯನ್ನು ಎಷ್ಟಾಗ್ತೈತೆ ಅಷ್ಟು ಸೇವೆಯನ್ನು ಮಾಡಿ. ಸ್ವಾಮಿ ಚರಿತ್ರೆ ಸಾರಾಮೃತದ ಮಾಡ್ರಿ, ಅಥವಾ ಲಘು ಗುರುಚರಿತ್ರೆ ಇರ್ತೈತಿ ಅದು ಕೂಡ ನೀವು ಮಾಡ್ಬೋದು. ಇಲ್ಲ ಗುರುಚರಿತ್ರೆ 14ನೇ ಮತ್ತು 18ನೇ ಅಧ್ಯಾಯ ಮಾಡ್ಬೋದು. ಇಲ್ಲಪ್ಪ ನಮ್ಗೆ ಯಾವುದೂ ಮತ್ತೆ ಗ್ರಂಥ ಇಲ್ಲ ಅನ್ನೋರ ಜಸ್ಟ್ ನಾಮಸ್ಮರಣೆಯನ್ನು ಮಾಡ್ಕೋತವ್ರು. ದಿಗಂಬರ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ ಅಥವಾ ಶ್ರೀ ಗುರುದೇವ ದತ್ತ, ಶ್ರೀ ಗುರುದೇವ ದತ್ತ ನೀವು ಏನು ಮಾಡ್ಬೇಕಂದ್ರೆ ನಾಮಸ್ಮರಣೆಯನ್ನು ಮಾಡೋದ್ನಾಗ ನಿಮ್ಮ ಮನೆ ಜಗಲಿ ಅಥವಾ ಎಲ್ಲಿ ನೀವು ಕೂತು ನಾಮಸ್ಮರಣೆಯನ್ನು ಮಾಡಿರ್ತೀರಿ ಅಲ್ಲಿ ನೀವು 2 ಉದ್ಕಡಿಯನ್ನು ಹಚ್ಚಿ ನೀವು ಸೇವೆಯನ್ನು ಆರಂಭ ಮಾಡಿರಿ. ಆ ವಿಭೂತಿ ಅಥವಾ ಆ ಉದ್ಬತ್ತಿಯಿಂದ ಬಿದ್ದಂಥ ಏನು ಒಂದು ವಿಭೂತಿ ಇರ್ತಿಲ್ಲ ಅದನ್ನು ನೀವು ಪ್ರತಿದಿನ ನಿಮ್ಮ ಹಣೆಗೆ ಹಚ್ಕೊಟ್ಟು ನಿಮಗೆ ಗೊತ್ತಾಗ್ತಲ್ಲ ಎಷ್ಟು ಶಕ್ತಿ ಐತಿ ನಾಮಸ್ಮರಣೆದಾಗ ಅನ್ನೋದು. ಆ ನಂತರ ನಾವು ನಂದು ಪ್ರತಿ ಗುರುವಾರ ನಾ ಗುರುಚರಿತ್ರ 14ನೇ ಮತ್ತು 18ನೇ ಅಧ್ಯಾಯ ಸೇವೆಯನ್ನು ತಗೋತಿರ್ತಾನೆ. ಆ ಸೇವೆದಾಗ ಕೂಡ ನೀವು ಹೆಚ್ಚಿನ ಪ್ರಮಾಣದಾಗ ಜಾಯ್ನ್ ಆಗ್ತದಿರಿ. ಆ ನಂತರ ಈ ಆರತಿಯನ್ನ ಸೇವೆ ಇದ್ದಾಗ ಈ 7 ದಿನಗಳ ಕಾಲ ಸ್ವಾಮಿ ಕೇಂದ್ರದಾಗ ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ 8 ಗಂಟೆಗೆ
10:30 ಮತ್ತು ಸಾಯಂಕಾಲ 6 ಗಂಟೆಗೆ ಆರತಿ ಇರ್ತೈತಿ. ಹೆಚ್ಚಿನ ಪ್ರಮಾಣದಾಗ ಆರತಿ ಕೂಡ ನೀವು ಜಾಯ್ನ್ ಆಗ್ರಿ. ಸುತ್ತಮುತ್ತ ಸ್ವಾಮಿ ಕೇಂದ್ರ ಇದ್ದು ಅಥವಾ ದತ್ತ ಮಹಾರಾಜರ ಮಂದಿರ ಇದ್ರಂದ್ರೆ ಅಲ್ಲಿ ಕೂಡ ಗುರುಚರಿತ್ರೆ ಪಾರಾಯಣ ಹೆಚ್ಚಿನ ಪ್ರಮಾಣದಾಗ ಎಲ್ಲ ಕಡೆ ಈಗ ಮಾಡ್ಕದರು. ವಿಶೇಷ ಒಂದು ಸ್ವಲ್ಪ ನಿಮ್ಮ ಊರಾಗ ನೀವೆಲ್ಲ ಮಾಹಿತಿಯನ್ನು ತಕ್ಕೊಂಡು ನೀವು ಹೆಚ್ಚಿನ ಪ್ರಮಾಣದಾಗ ಸೇವೆಯನ್ನು ಮಾಡಿ ಕೇಂದ್ರದಾಗ ಹೋಗಿ ಸೇವೆ ಅಂತ ಮಾಡುವಂಥ ಫಲಗಳ ನಮ್ಮ ಜೀವನದಾಗ ಇರುವಂಥ ಕಷ್ಟಗಳನ್ನ ದೂರ ಮಾಡ್ತಾವೆ. ಯಾಕಂದ್ರೆ ನಾವು ಮನ್ಯಾಗ ಗುರುಚರಿತ್ರೆ ಪಾರಾಯಣ ಮಾಡ್ತೀವಿ, ನಾವು ಒಬ್ಬರೇ ಮಾಡ್ತಿರ್ತೀವಿ. ಆದ್ರೆ ಕೇಂದ್ರದಾಗ ಒಂದೇ ಸಲ 100 ಜನ ಕೂತ್ರ 100 ಗುರುಚರಿತ್ರೆ ಪಾರಾಯಣದ ಪಠನೆ ಆಗ್ತಿರ್ತೈತಿ. ಹಾಗಾಗಿ ಕೇಂದ್ರದಾಗ ಮಾಡುವಂಥ ಸೇವೆ ಹೆಚ್ಚಿನ ಫಲದಾಯಕ ಇರ್ತೈತಿ. ನಾವು ಮನ್ಯಾಗ ಅನೇಕ ಸಮಸ್ಯೆಗಳು ಇರ್ತಾವೆ ನಮಗೂ ಗೊತ್ತು, ಅಥವಾ ಪ್ರತಿಯೊಬ್ಬರ ಮನ್ಯಾಗ ಏನೋ ಒಂದು ಬೆಳಗ್ಗೆ ಹೋಗಿ ಮಾಡೋಕ್ಕಾಗಲ್ಲ ಅಥವಾ ಟೈಮ್ ಸಿಗೋಲ್ಲ, ಈ ರೀತಿ ನಾವು ಸಮಸ್ಯೆಗಳು ನಿಂದಿರ್ತೀವಿ. ಆದರೆ ಯಾವಾಗ ನಮ್ಗೆ ಮಾಡುವಂಥ ಅವಕಾಶ ಸಿಗೋದಿಲ್ಲ ಆ ಅವಕಾಶವನ್ನು ಮಿಸ್ ಮಾಡಬೇಡ್ರಿ. ಸೇವೆಯನ್ನು ಮಾಡಿರಿ ಹೆಚ್ಚಿನ ಪ್ರಮಾಣದಾಗ. ಸ್ವಾಮಿ ಸೇವೆ ಈ 7 ದಿನಗಳ ಕಾಲ, ಈ 6 ದಿನಗಳ ಕಾಲ ಅಂತ ನಿಮ್ಗೆ ಎಷ್ಟು ಆಗ್ತೈತೆ ಅಷ್ಟು ನಾಮಸ್ಮರಣೆಯನ್ನು ಮಾಡಿರಿ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಗೊತ್ತೈತಿ, ಪ್ರತಿಯೊಬ್ಬರು ತನ್ನದೇ ಆದ ಜವಾಬ್ದಾರಿ, ತನ್ನದೇ ಆದ ಕೆಲಸ ಇರ್ತೈತಿ. ಅದನ್ನೆಲ್ಲ ಬಿಟ್ಟು ನಾವು ಸೇವೆಯನ್ನು ಮಾಡ್ತೇವೆ ಅನ್ನೋದಿಲ್ಲ. ಆ ಜವಾಬ್ದಾರಿ, ಆ ಕೆಲಸದ ಜೊತೆಗೆ ನಮ್ಗೆ ಸೇವೆಯನ್ನು ಕೂಡ ಮಾಡೋದೈತಿ. ದತ್ತ ಮಹಾರಾಜರ ಕೃಪಾ ನಮ್ಮ ಕುಟುಂಬದ ಮ್ಯಾಗ ಸದಾ ಆಗ್ಬೇಕನ್ನೋ ಕುಟುಂಬದ ಮ್ಯಾಗ ಇರಬೇಕು. ಅವರ ಅನುಗ್ರಹ ಇತ್ತಂದ್ರೆ ನಾವು ಎಷ್ಟೇ ಕಷ್ಟಗಳಿದ್ರು ಕೂಡ ಅದನ್ನು ಎದುರಿಸಿ ನಮ್ಮ ಜೀವನವನ್ನು ಸುಂದರವಾಗಿ ಮಾಡ್ಕೋತೀವಿ. ಹಾಗಾಗಿ ಇವತ್ತಿನ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿರೋ ಹೆಚ್ಚಿನ ಪ್ರಮಾಣದಾಗ ಶೇರ್ ಮಾಡಿರಿ. ಮತ್ತು ನಿನ್ನಿಂದ ಕಮೆಂಟ್ದಾಗ ಯಾರು ಕೂಡ ಅಂದ್ರೆ ಲೈವ್ ಆಗಿ ಬಂದ್ ಮಾಡೋದಂದ ನಾ ಸೇವೆಯನ್ನು ಮಾಡ್ತಿರ್ತೇನೆ, ನಿನ್ನಿಂದ ನನ್ನ ಸೇವೆ ಆರಂಭ ಐತಿ. ಆದರೆ ಇವತ್ತು ನನಗೆ ಸೂಚನೆ ಸಿಗೈತೆ ನೋಡ್ರಿ. ದೀಪದಾಗ ಪ್ರತಿ ಸಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿರ್ತೇನೆ. ಯಾರೇ ನನಗೆ ಕಮೆಂಟ್ ಮುಖಾಂತರ ಹಾಕಿರೋ ಕೂಡ ನಾ ಅದನ್ನು ನಿಮ್ಗೆ ಕಮ್ಯುನಿಟಿ ಪೋಸ್ಟ್ದಾಗ ಕೂಡ ಹಾಕಿರ್ತೇನೆ. ಇಲ್ಲಿ ನೋಡ್ರಿ, ಈ ರೀತಿ ಸೇವೆಯನ್ನು ಮಾಡ್ಕೊತಂದ್ರೆ ಅನೇಕ ಸ್ವಾಮಿ ಭಕ್ತರ ಜೀವನದಾಗ ಈ ರೀತಿ ಚಮತ್ಕಾರ. ಈ ಒಂದು ನಮ್ಗೆ ಶುಭ ಸೂಚನೆ. ಯಾಕಂದ್ರೆ ನಾವು ಸೇವೆ ಮಾಡ್ಕೊತದ ಹೋಗಿ ಸ್ವಾಮಿ ಮಹಾರಾಜರಿಗೆ ಸಮರ್ಪಣೆ ಆಗ್ತದೈತಿ. ನಾವು ನಿಸ್ವಾರ್ಥ ಭಾವನೆಯಿಂದ ಏನೋ ಮನಸ್ಸಾಗ ಎಲ್ಲೂ ಸಂಶಯ ಇಟ್ಕೊಳ್ದ ಸೇವೆಯನ್ನು ಮಾಡಿದ್ರೆ ಖಂಡಿತ ಸ್ವಾಮಿ ಮಹಾರಾಜರ ಪ್ರಚಿತಿ ನೀಡೇ ನೀಡ್ತಾರೋ. ನಿಮಗೂ ಕೂಡ ಇವತ್ತು ನನಗೆ ತೋರಿಸೋ ಉದ್ದೇಶ ಇಷ್ಟ, ನೀವು ಕೂಡ ಸೇವೆಯನ್ನು ಮಾಡ್ರಿ ಅಂತ ಹೇಳಿ ಅಷ್ಟ. ದೀಪದಾಗ ಅರ್ಧ ಚಂದ್ರಾಕಾರ ಆಗೈತಿ. ನಾನು ಅನೇಕ ಸ್ವಾಮಿ ಭಕ್ತರು ಅನ್ಬೋದು ತಮ್ಮ ಅಂದ್ರೆ ದೀಪದಾಗ ಆದಂಥ ಆಕಾರಗಳನ್ನು ಕೂಡ ಶೇರ್ ಮಾಡ್ಕೊತಿರ್ತಾರೋ. ಹಾಗಾಗಿ ಇದೊಂದು ಖುಷಿ ವಿಚಾರ. ನೀವು ಕೂಡ ಸೇವೆಯನ್ನು ಮಾಡ್ರಿ, ಸೇವೆಯನ್ನು ಶೇರ್ ಮಾಡಿರಿ ಅನ್ಕೋತ ಇವತ್ತಿನ ಒಂದು ಆದ ಸಣ್ಣ ಸೇವೆಯನ್ನು ಶ್ರೀ ಸ್ವಾಮಿ ಸಮರ್ಥ ಮಹಾರಾಜರಿಗೆ ಸಮರ್ಪಣೆ ಮಾಡ್ಕೊಂಡು ಹೊಸವಾಗಿ ನೋಡೋರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ, ವಿಡಿಯೋನ ಶೇರ್ ಮಾಡಿರಿ ಮತ್ತು ನಿಮ್ಮ ಅನಿಸಿಕೆ ಕಮೆಂಟ್ ಮುಖಾಂತರ ಹಾಕ್ರಿ. ನಾ ಲೈವ್ ಮಾಡೋದಕ್ಕೆ ನಾನು ಕಮ್ಯುನಿಟಿ ಪೋಸ್ಟ್ದಾಗ ನಿಮ್ಗೆ ಹಾಕ್ತೇನೆ. ಹೆಚ್ಚಿನ ಪ್ರಮಾಣದಾಗ ಜಾಯ್ನ್ ಆಗ್ರಿ. ಶ್ರೀ ಸ್ವಾಮಿ ಸಮರ್ಥ.